ಒಳ್ಳೆ ಹೆಲ್ದಿ ಆಗಿರುವಂತಹ ಊಟನ ನೀವು ಮನೆಯಲ್ಲೇ ಮಾಡ್ಕೋಬಹುದು. ಬಲ್ತಿರೋ ಕರಿಬೇವು ಸೊಪ್ಪು ತಗೊಂಡ್ರೆ ಒಳ್ಳೆ ಅರೋಮಾ ಇರುತ್ತೆ. ಸೊ ನೀವು ಮನೇಲಿ ಒಂದ್ಸಲ ಮಾಡಿ ನೋಡಿ. ನಾನು ತಿಂತಾ ಇದ್ರೆ ನಿಮ್ಮ ಬಾಯಲ್ಲಿ ನೀರು ಬರ್ತಾ ಇರುತ್ತೆ. ಕರಿಬೇವಿನ ಚಟ್ನಿ ಪುಡಿ ಮಾಡ್ಕೊಂಡು ತಿನ್ನೋದ್ರಿಂದ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ಕರಿಬೇವಿನ ಸೊಪ್ಪಿನ ಚಟ್ನಿ ಪುಡಿ ರೆಡಿಯಾಗಿದೆ. ಹಾಯ್ ಫ್ರೆಂಡ್ಸ್, ರುಚಿ ಪಾಕಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತಿನ ನನ್ನ ಫುಡ್ ಬ್ಲಾಗ್ನಲ್ಲಿ ಕರಿಬೇವಿನ ಸೊಪ್ಪನ್ನು ಬಳಸ್ಬಿಟ್ಟು ಒಂದು ಚಟ್ನಿ ಪೌಡರನ್ನು ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಮೊನ್ನೆ ತೋಟಕ್ಕೆ ನಮ್ಮ ಮನೆಯಿಂದ ಒಬ್ಬರನ್ನ ಕಳಿಸಿದ್ದೆ. ಸೊ ಅಲ್ಲಿ ತುಂಬ ಕರಿಬೇವಿನ ಸೊಪ್ಪು ಆಗಿತ್ತಂತೆ, ಹಾಗಾಗಿ ತೊಗೊಂಬಂದಿದ್ದಾರೆ. ಇವತ್ತು ನಾನು ಕೂಡ ಹೋಗ್ತಾ ಇದ್ದೀನಿ ತೋಟಕ್ಕೆ. ಸೊ ಇನ್ನು ಬೇರೆ ಥರದ ತರಕಾರಿಗಳೆಲ್ಲ ಆಗಿದೆ, ಅದನ್ನು ಕೂಡ ತೊಗೊಂಡು ಬರ್ತೀನಿ. ಆದರೆ ಇವತ್ತು ಈ ಕರಿಬೇವಿನ ಸೊಪ್ಪನ್ನು ಬಳಸಿ ಚಟ್ನಿ ಪುಡಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ, ಬನ್ನಿ. ನಾನಿಲ್ಲಿ 2 ಕಪ್ನಷ್ಟು ಕರಿಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಆಮೇಲೆ ಇದರಲ್ಲಿರುವಂತಹ ನೀರನ್ನೆಲ್ಲ ನೀಟಾಗಿ ಡ್ರೈನ್ ಮಾಡ್ಕೋಬೇಕು. ಅಂದರೆ ಒರೆಸ್ಬಿಟ್ಟಾದರೂ ತೊಗೊಳ್ಳಿ, ಅಥವಾ ಒಂದು ಫ್ಯಾನ್ಗಳಿಗೆ ಒಂದು 20 ನಿಮಿಷ ಹಾಕಿದ್ರೂ ಆಯಿತು. ಈ ಥರ ಚೆನ್ನಾಗಿ ನೀರೇನು ಇರಬಾರ್ದು. ಸೊ ಈಗ ಇದನ್ನು ಒಂದು ಪ್ಯಾನ್ಗೆ ಹಾಕ್ಕೊಂಡು ಹುರ್ಕೊಂಡ್ಬಿಡೋಣ. ಈಗ ಇದನ್ನು ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಕ್ರಿಸ್ಪ್ ಆಗೋವರೆಗೂ ಹುರ್ಕೋಬೇಕು. ಫ್ರೆಂಡ್ಸ್, ಈ ರೀತಿ ಕರಿಬೇವಿನ ಚಟ್ನಿ ಪುಡಿ ಮಾಡ್ಕೊಂಡು ತಿನ್ನೋದ್ರಿಂದ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ಚಿಕ್ಕ ವಯಸ್ಸಿನಿಂದ ನಮ್ಮ ಮನೆಯಲ್ಲಿ ನನಗೆ ಅಲ್ಲ, ನಮ್ಮ ಮನೇಲಿ ಎಲ್ರಿಗೂ ಅಷ್ಟೇ ಕರಿಬೇವು ಬಿಸಾಕಬಾರ್ದು, ಅದು ತಿನ್ನಬೇಕು, ಹೆಲ್ತಿಗೆ ಒಳ್ಳೆಯದು, ಈ ಥರ ಹೇಳಿ ಬೆಳೆಸಿದ್ದಾರೆ ನಮ್ಮನ್ನು. ಬಟ್ ಈಗಿನ ಕಾಲದ ಮಕ್ಕಳು ಅಷ್ಟಾಗಿ ಇಷ್ಟಪಟ್ಟು ತಿನ್ನೋದಿಲ್ಲ. ಸೊ ಅದಕ್ಕಾಗಿ ನಾವೇನು ಮಾಡಬೇಕು, ಈ ಥರ ಚಟ್ನಿ ಪುಡಿ ರೂಪದಲ್ಲಿ ಮಕ್ಳಿಗೆ ತಿನ್ನಿಸೋದ್ರಿಂದ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ. ಸೊ ತುಂಬ ಜನರು ಹೇಳ್ತಿರ್ತಾರೆ, ನಮಗೆ ಎಷ್ಟೋ ಕಾಸ್ಟ್ಲಿ ಶ್ಯಾಂಪುಗಳನ್ನೆಲ್ಲ ಯೂಸ್ ಮಾಡ್ತೀವಿ, ಆದರೂ ತಲೆ ಕೂದಲು ಬೆಳೆಯೋದೇ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಇದು ಹೇರ್ ಗ್ರೋತಿಗೆ ತುಂಬಾ ಒಳ್ಳೆಯದು, ಹಾಗೆ ಕಣ್ಣಿಗೆ ಒಳ್ಳೆಯದು, ಮತ್ತು ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ, ಲಿವರ್ಗೆ ಒಳ್ಳೆಯದು. ಈ ಥರ ಹೇಳ್ತಾ ಹೋದರೆ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಕರಿಬೇವಿನ ಸೊಪ್ಪಿನಲ್ಲಿ. ಆದಷ್ಟು ಸ್ವಲ್ಪ ಬಲ್ತಿರೋ ಕರಿಬೇವು ಸೊಪ್ಪು ತೊಗೊಂಡ್ರೆ ಒಳ್ಳೆ ಅರೋಮಾ ಇರುತ್ತೆ. ಎಳೆದಾದರೆ ಅಷ್ಟಾಗಿ ಟೇಸ್ಟ್ ಅರೋಮಾ ಇರೋದಿಲ್ಲ. ನಾನು ಅದಕ್ಕಾಗಿ ನೋಡಿ ಈ ಥರ ಸ್ವಲ್ಪ ಅಗ್ಲಗ್ಲ ಎಲೆದೇ ತೊಗೊಂಡಿದ್ದೀನಿ. ಸೊ ಹುರಿತಾ ಇದ್ರೇ ಅದರ ಅರೋಮಾ ಅಷ್ಟು ಸಖತ್ತಾಗಿದೆ ಗೊತ್ತಾ. ನೋಡಿ ಫ್ರೆಂಡ್ಸ್, ಇದು ಚೆನ್ನಾಗಿ ಕ್ರಿಸ್ಪ್ ಆಗಿದೆ. ಸೊ ಇದು ನೋಡಿದ್ರೇ ಗೊತ್ತಾಗ್ತಾ ಇದೆ ಅಲ್ವಾ. ಈ ಥರ ತೊಗೊಂಡ್ಬಿಟ್ಟು ಈ ಥರ ಮಾಡಿದ್ರೆ ಪುಡಿ ಪುಡಿ ಆಗಬೇಕು. ಸೊ ಇದು ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಕ್ರಿಸ್ಪ್ ಆಗುತ್ತೆ, ಸ್ವಲ್ಪ ಅಲ್ಲಲ್ಲಿ ಮೆತ್ತಗಿರುತ್ತಲ್ವ, ಅದು ಕೂಡ ಚೆನ್ನಾಗಿ ಕ್ರಿಸ್ಪ್ ಆಗುತ್ತೆ. ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಹಾಗೆ ನಾನು ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳು ತೊಗೊಂಡಿದ್ದೀನಿ. ಇದನ್ನು ಕೂಡ ಹುರ್ಕೋಬೇಕು. ಇದು ಕೂಡ ಅಷ್ಟೇ ಲೋ ಫ್ಲೇಮ್ನಲ್ಲೇ ಹುರ್ಕೋಬೇಕು. ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಂಡ್ರೆ ಸಾಕು. ಸೊ ಇದು ಕೂಡ ಕೆಂಪಗಾಗಿದೆ. ಇದನ್ನು ಇನ್ನೊಂದು ಪ್ಲೇಟ್ಗೆ ತೆಗೆದು ಹಾಕ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ಜೀರಿಗೆನ ಹಾಕ್ಕೋಬೇಕು. ನಾನು ಇದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ ಏನು ಬಳಸ್ತಾ ಇಲ್ಲ. ಅದು ಇಲ್ಲದೇ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಸೊ ಬೇರೆ ಚಟ್ನಿ ಪುಡಿಗೆಲ್ಲ ಕಡಲೆಬೇಳೆ, ಉದ್ದಿನಬೇಳೆ ಬಳಸ್ತಾ ಇದ್ದೆ, ಬಟ್ ಇದಕ್ಕೆ ಕಡಲೆಬೇಳೆ ಏನೂ ಹಾಕ್ತಾ ಇಲ್ಲ. ಸೊ ನೆಕ್ಸ್ಟ್ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ತಾ ಇದ್ದೀನಿ. ಇದನ್ನು ಕೂಡ ಲೋ ಫ್ಲೇಮ್ನಲ್ಲೇ ಹುರ್ಕೊಳ್ಳೋಣ. ಆದಷ್ಟು ಎಲ್ಲದೂ ಲೋ ಫ್ಲೇಮ್ನಲ್ಲೇ ಹುರ್ಕೊಂಡ್ರೆ ಆವಾಗಲೇ ಒಳ್ಳೆ ಟೇಸ್ಟ್, ಅರೋಮಾ ಎಲ್ಲ ಚೆನ್ನಾಗಿ ಬರುತ್ತೆ. ನೋಡಿ ಈಗ ಈ ಜೀರಿಗೆ ಕೂಡ ಚೆನ್ನಾಗಿ ಕೆಂಪಗಾಗಿದೆ. ಇದನ್ನು ಕೂಡ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಆನಂತರ ಇದಕ್ಕೆ ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ ನಾನು ಎಳ್ಳನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಎಳ್ಳು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ, ಹಾಗೆ ಮತ್ತು ಒಳ್ಳೆ ಅರೋಮಾ ಕೂಡ ಇರುತ್ತೆ. ಕೆಲವರು ಎಳ್ಳು ಇಷ್ಟಪಡೋದಿಲ್ಲ ಅಲ್ವಾ, ಈ ಥರ ಚಟ್ನಿ ಪುಡಿ ಮಾಡಿ ತಿನ್ನಿಸ್ಬೋದು. ಸೊ ಇದು ಕೂಡ ಅಷ್ಟೇ 1 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಸೊ ಇದರಲ್ಲಿ ಕಲ್ಲೇನಾದರೂ ಇದ್ದರೆ ಮುಂಚೆನೇ ಕ್ಲೀನ್ ಮಾಡ್ಕೊಳ್ಳಿ, ನಾನು ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿರ್ತೀನಿ. ಇದು ಚೆನ್ನಾಗಿ ಚಿಟಪಟ ಅನ್ನೋವರೆಗೂ ಹುರ್ಕೋಬೇಕು. ನೋಡಿ ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಾಗಿದೆ. ಇದನ್ನು ಪ್ಲೇಟಿಗೆ ತೆಗೆದು ಹಾಕ್ಕೊಳ್ಳೋಣ.
ನಾನು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಎಣ್ಣೆ ಬಳಸ್ತಾ ಇದ್ದೀನಿ ಒಣಗಿದ ಮೆಣಸಿನ್ಕಾಯಿ ಹುರಿಲಿಕ್ಕೆ. ಸೊ ನಾನು ಇದನ್ನು ಒಂದು 15 ಡೇಸ್ಗೆ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ, ಅದಕ್ಕಾಗಿ ಎಣ್ಣೆನ ಬಳಸ್ತಾ ಇದ್ದೀನಿ. ಇಲ್ಲ ನೀವು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಸ್ಟೋರ್ ಮಾಡಿ ಇಡಬೇಕು ಅಂದರೆ ಎಣ್ಣೆನೂ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಒಂದು 2 ಟೀ ಸ್ಪೂನಷ್ಟು ಎಣ್ಣೆ ಆದರೆ ಸಾಕು. ನಾನಿಲ್ಲಿ ಒಂದು ಖಾರದ ಮೆಣಸಿನ್ಕಾಯಿ ಒಂದು 6 ರಿಂದ 7 ತೊಗೊಂಡಿದ್ದೀನಿ. ಇನ್ನೂ ನಿಮಗೆ ಸ್ಪೈಸಿನೆಸ್ ಜಾಸ್ತಿ ಬೇಕು ಅಂದರೆ ಇನ್ನೂ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು. ಸೊ ಈಗ ಈ ಎಣ್ಣೆಯಲ್ಲಿ ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಒಣಗಿದ ಮೆಣಸಿನ್ಕಾಯಿನೂ ಕೂಡ ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೊಂಡಿದ್ದೀನಿ. ಪ್ಲೇಟಿಗೆ ತಕ್ಕೊಂಡ್ಬಿಡೋಣ. ಇದು ಕಂಪ್ಲೀಟ್ಲಿ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಇದನ್ನು ರುಬ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಒಂದು ಚಿಕ್ಕ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಹಾಗೆ ಒಂದು 5 ರಿಂದ 6 ಬೆಳ್ಳುಳ್ಳಿ ಹೆಸಲು. ಇದು ಸಿಪ್ಪೆ ಏನು ತೆಗ್ದಿಲ್ಲ, ಹಾಗೆ ಡೈರೆಕ್ಟಾಗಿ ಹಾಕ್ಬಿಡ್ತಾ ಇದ್ದೀನಿ. ಬರೀ ಈಗ ಇದಿಷ್ಟೇ, ಸೊಪ್ಪೇನು ಹಾಕ್ದಲೇ ಇದಿಷ್ಟೇ ಒಂದು ಸಲ ರುಬ್ಕೊಂಡ್ಬಿಡೋಣ. ಫ್ರೆಂಡ್ಸ್ ನೋಡಿ, ಇದು ನುಣಗಾಗಿದೆ. ಈಗ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಸೊ ನಮ್ಮ ಮನೇಲಿ ಈ ಥರ ಬರೀ ಚಟ್ನಿ ಪುಡಿಗಳಷ್ಟೇ ಇತ್ತು ಅಂದರೆ ಇನ್ನೇನು ಸಾರು ಸಾಂಬಾರು ಏನು ಇಷ್ಟಪಡೋದಿಲ್ಲ. ಬರೀ ಅನ್ನದ ಜೊತೆ ಇದೇ ತಿಂದುಬಿಡ್ತಾರೆ. ನಮ್ಮ ಅತ್ತೆಗೂ ಕೂಡ ತುಂಬ ಇಷ್ಟ. ನಾನು ಅದಕ್ಕೆ ಅವಾಗವಾಗ ಈ ಥರ ಕರಿಬೇವಿನ ಸೊಪ್ಪಿನ ಪುಡಿ, ಅಗಸೆ ಚಟ್ನಿ ಪುಡಿ, ನುಗ್ಗೆ ಸೊಪ್ಪಿನ ಪುಡಿ ಎಲ್ಲದೂ ಮಾಡಿಟ್ಟಿರ್ತೀನಿ. ಕೆಲವೊಂದು ಸಲ ಏನಾಗುತ್ತೆ ಗೊತ್ತಾ, ಅನ್ನ ಸಾಂಬಾರು ತಿಂದು ಬೋರಾಗಿರುತ್ತೆ ಅಲ್ವಾ, ಅಂಥ ಟೈಮ್ನಲ್ಲಿ ಇದು ಸ್ವಲ್ಪ ಹಾಕ್ಕೊಂಡು ತಿಂದ್ರೂ ತುಂಬಾ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಇದಕ್ಕೆ ಇನ್ನೂ ಉಪ್ಪು ಹಾಕಿಲ್ಲ, ಉಪ್ಪು ಹಾಕ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋಣ. ಈಗ ಇದನ್ನು ಇನ್ನೊಂದು ಸಲ ರುಬ್ಕೊಂಡ್ಬಿಡೋಣ. ತೀರಾ ನುಣ್ಣಗಾಗಬೇಕಂತ ಏನಿಲ್ಲ, ಬಟ್ ಏನಂದರೆ ನಾರ್ಮಲ್ ಚಟ್ನಿ ಪೌಡರ್ ಹೇಗಿರುತ್ತಲ್ವ ಆ ಥರ ಸ್ವಲ್ಪ ತರ್ತರಿಯಾಗಿದ್ರೂ ಚೆನ್ನಾಗಿರುತ್ತೆ. ಕರಿಬೇವಿನ ಸೊಪ್ಪಿನ ಚಟ್ನಿ ಪುಡಿ ರೆಡಿಯಾಗಿದೆ. ಇಷ್ಟು ಘಮ ಘಮ ಅಂತ ಇದೆ ಗೊತ್ತಾ, ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್ ನೋಡಿ ಎಷ್ಟು ಕ್ವಿಕ್ಕಾಗಿ ಈ ಕರಿಬೇವಿನ ಸೊಪ್ಪಿನ ಚಟ್ನಿ ಪುಡಿ ಮಾಡ್ಬೋದು ಅಂತ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಹಾಗೆ ಕೆಲವರು ಬ್ಯಾಚುಲರ್ಸ್ ಎಲ್ಲ ಏನು ಮಾಡ್ತಾರೆ ಅಂದರೆ ಟೈಮ್ ಇಲ್ಲ ಅಂತ ಹೇಳಿಬಿಟ್ಟು ಹೊರಗಡೆ ಅದು ಇದು ತಿಂತಾ ಇರ್ತಾರೆ. ಮತ್ತು ಆಫೀಸ್ಗೆ ಹೋಗೋರು ಈ ಜಂಕ್ ಫುಡ್ ಎಲ್ಲ ತಿಂತಾ ಇರ್ತಾರೆ ಟೈಮ್ ಇಲ್ಲ ಅಂತ ಹೇಳಿಬಿಟ್ಟು. ಈ ಥರ ಪೌಡ್ರನ್ನ ಮಾಡಿಟ್ಕೊಂಡು ಜಸ್ಟ್ ನೀವು ರೈಸ್ ಮಾಡಿಕೊಂಡ್ರೆ ಆಯ್ತಲ್ವಾ, ಒಳ್ಳೆ ಹೆಲ್ದಿ ಆಗಿರುವಂತಹ ಊಟನ ನೀವು ಮನೆಯಲ್ಲೇ ಮಾಡ್ಕೋಬಹುದು. ಸರ್ ನಾನು ಯಾರಾದರೂ ಬ್ಯಾಚುಲರ್ಸ್ ಇರ್ತಾರಲ್ಲ ಅವರಿಗೆಲ್ಲ ನಾನು ಇದನ್ನೇ ಸಜೆಸ್ಟ್ ಮಾಡ್ತೀನಿ. ಇನ್ನು ನಾನು ಕೂಡ ಅಷ್ಟೇ ಮಧ್ಯಾಹ್ನಕ್ಕೆ ಇವತ್ತು ಊಟಕ್ಕೆ ಇನ್ನೇನು ಮಾಡಿಲ್ಲ, ಯಾಕೆಂದರೆ ನಮಗೂ ಅದೇ ಬೇಳೆ ಸಾರೆಲ್ಲ ತಿಂದು ಬೋರ್ ಆಗಿತ್ತು. ಹಾಗಾಗಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂತ ಈ ಚಟ್ನಿ ಪುಡಿ ಮಾಡಿಕೊಂಡೆ. ಆ್ಯಂಡ್ ಇನ್ನು ರೈಸ್ ಕೂಡ ಒಂದು ಕಡೆ ರೆಡಿ ಮಾಡಿದ್ದೀನಿ. ಸೊ ಈ ಚಟ್ನಿ ಪುಡಿ ಇದೆ ಅಲ್ವಾ, ಬಿಸಿ ಬಿಸಿ ಅನ್ನದ ಜೊತೆ ಹಾಕ್ಕೊಂಡು ತಿಂತಾ ಇದ್ರೆ ತುಂಬಾ ಸಖತ್ತಾಗಿರುತ್ತೆ. ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ. ಈಗ ಕರಿಬೇವಿನ ಚಟ್ನಿ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂದರೆ ಅಂತೂ ತುಂಬಾ ರುಚಿಯಾಗಿರುತ್ತೆ. ಫ್ರೆಂಡ್ಸ್, ಇದ್ರ ಜೊತೆಗೆ ಸ್ವಲ್ಪ ಕ್ಯಾರೆಟು ಮತ್ತು ಸೌತೆಕಾಯಿ ಕಟ್ ಮಾಡಿಬಿಟ್ಟು ತೊಗೊಳ್ಳಿ. ಅದ್ರ ಜೊತೆಗೆ ಸ್ವಲ್ಪ ಮೊಸರು ತೊಗೊಂಡ್ರೆ ಕಂಪ್ಲೀಟ್ ಒಂದು ಒಳ್ಳೆ ಹೆಲ್ದಿ ಡಯಟ್ನ ನೀವು ಮನೇಲೇ ಮಾಡ್ಕೋಬೋದು. ಸೊ ನಾನಂತೂ ಹೀಗೆ ತಿಂತೀನಿ. ಇದು ಬಿಸಿ ಬಿಸಿಯಾಗಿರೋದ್ರಿಂದ ಚಟ್ನಿ ಪುಡಿ ಬೇರೆ ರೆಡಿ ಆಗಿದೆ, ಹಾಗಾಗಿ ಬೇಗ ಮಾಡ್ಕೊಂಡು ತಿಂದ್ಬಿಟ್ಟೆ. ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಅತ್ತೆ ಅಂತೂ ನೋಡಿದ್ರಂದ್ರೆ ದಿನ ಸ್ವಲ್ಪ ಹಾಕ್ಕೊಂಡು ತಿಂತಾರೆ. ಅದೇ ಹೇಳಿದ್ನಲ್ವ, ಶುಗರ್ ಇರೋರ್ಗೂ ಕೂಡ ಇದು ತುಂಬಾ ಒಳ್ಳೆಯದು. ಸೊ ಮನೇಲಿ ವಯಸ್ಸಾದವ್ರು ಇರ್ತಾರೆ ಅಂಥವ್ರು ಎಲ್ಲರಿಗೂ ಮಾಡಿಕೊಡಿ ಇಂಥ ರೆಸಿಪಿನ. ಫ್ರೆಂಡ್ಸ್, ನನಗಂತೂ ಈ ಥರ ಪೌಡರ್ಸ್ ಇತ್ತು ಅಂದರೆ ಆಹಾ ಎಷ್ಟು ಖುಷಿಯಾಗತ್ತೆ ಗೊತ್ತಾ ಊಟ ಮಾಡೋಕ್ಕೆ. ತುಂಬ ಸಕ್ಕತ್ತಾಗಿದೆ. ಸೊ ನೀವು ಮನೇಲಿ ಒಂದ್ಸಲ ಮಾಡಿ ನೋಡಿ. ನಾನು ತಿಂತಾ ಇದ್ರೇ ನಿಮ್ಮ ಬಾಯಲ್ಲಿ ನೀರು ಬರ್ತಾ ಇರುತ್ತೆ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸು, ಜೊತೆಗೆ ಹೆಲ್ತ್ಗೂ ತುಂಬ ಒಳ್ಳೆಯದು. ನೀವು ಒಂದ್ಸಲ ಮಾಡಿಟ್ಕೊಂಡ್ರೆ ಆರಾಮ್ಸೆ ಒಂದು 15 ದಿನದವರೆಗೂ ಸ್ಟೋರ್ ಮಾಡಿ ಇಡ್ಬೋದು. ಆದಷ್ಟು ಸ್ವಲ್ಪ ಫ್ರೆಶ್ ಆಗೇ ಮಾಡ್ಕೊಳ್ಳಿ, ಅದರ ಅರೋಮಾ ಎಲ್ಲ ಹಾಗೆ ಇರುತ್ತೆ, ಚೆನ್ನಾಗಿರುತ್ತೆ.
ಆ್ಯಂಡ್ ತಮ್ಮೆಲ್ಲರಿಗೂ ಈ ಕರಿಬೇವಿನ ಸೊಪ್ಪಿನ ಚಟ್ನಿ ಪುಡಿ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇವತ್ತಿನ ರೆಸಿಪಿ ತಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.